ನಮಸ್ಕಾರಪ್ಪ ಎಲ್ಲ ತಿಂಡಿ ಡ್ರೈವರ್ ಆ್ಯಂಡ್ ನಮ್ಮ ಪ್ರಿನ್ಸ್ ಫಾರ್ಮಿ ದೈವ ಎಲ್ಲರಿಗೂ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇನ್ಸ್ಟಾಗ್ರಾಮ್ನೇ ಬರೀ 100ಕ್ಕೆ 90 ಮಂದಿ ಕೇಳಕತ್ತಿದ್ದ ನಿಮ್ಮ ಗಾಡಿಗೆ ಹುಡ್ಡ ಬಂಪರ್ ಯಾವಾಗ ಹಾಕಿಸ್ತೀರಿ ಅಂತಂದು. ಮೊದಲ ಬೈಕ್ ಮಾರಕ್ಕೆ ಕೊಟ್ಟು ಹಿಂಗೆ ಮಾಡಿ 3 ಲಕ್ಷ ಅಡ್ಜಸ್ಟ್ ಮಾಡಿ ಅದನ್ನ ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತಂದೀನಿ. ಹುಡ್ಡ ಬಂಪರ್ ಹಾಕ್ಸಕ್ಕೆ ನಮ್ಮ ಮಾತು ರೊಕ್ಕಿರಲಿಲ್ಲ. ಆದ್ರೆ ಹಿಂಗೆ ಮಾಡಿ ತಲೆ ಓಡಿಸಿ ಶೋರೂಮ್ನಾಗಿದ್ದ ಬಂದು ಪುಕ್ಸೈಟ್ ಗಟ್ಟಿ ನಿಂತು ಅವನ ಹೊಳ್ಳಿ ಶೋರೂಮ್ನವ್ರಿಗೆ 18,000ಕ್ಕೆ ಮಾರಿ ಅದ 18,000 ಪತ್ಕೊಂಡು ಮುದೋಳಕ್ಕೆ ಹೋಗಿ ಮೆಟ್ರಲ್ ಹಾಕೊಂಬಂದು. ನಮಸ್ಕಾರಪ್ಪ ಎಲ್ಲ ತಿಂಡಿ ಡ್ರೈವರ್ ಮಂದಿಗೆ. ಇವತ್ತು ನಾವು ಹೊಂಟಿವಿ ನಮ್ಮ ಗ್ಯಾರೇಜ್ ಇಂದ ಮೆಟ್ರಲ್ ತರಕ ಮುದೋಳಕ. ಈಚೆ ಕಡೆ ಹಾಲೆ ಸಿದ್ಧಾರ್ಥ ಗಾಡಿ ಹೊಡ್ಯಾಕತ್ತಾನ, ನಮ್ಮ ಸದ್ದಾ ಮೇಸ್ತ್ರಿಕೆ ಮಕ್ಕಳು ಕುಂತಾನ, ನನ್ನ ಹಿಂದೆ ಹೋಗ್ದಾರ. ದೋಸ್ತನ ಗಾಡಿ ತಂದ್ಬಿಟ್ಟಿವಿ, ಜೋಡ್ಯಾವ ಬಂದು ತರ್ವಿ ಇಡ್ಲಿ ವಡ ಹೊಡೆದು ಹೋಗ್ಬೇಕಿನ್ನು ಹೊಸ್ತ. ಈಗ ಪುಟಾಟ್ ರೋಡಲ್ಲಿ ವ್ಯಾನ್ ಕರಗಟ್ಟೆ ಇಲ್ಲಿ ತರಿವಿ. ಇಲ್ಲಿ ಮೂರ್ತಿ ತೊಗೊಂಡು ಓಮ್ ಮಾಡಿ ಪುಲ್ಕೇಶಿ ಎರಡು ನಮ್ಮ ಗಾಡಿ ಒಂದು ಕುಮ್ಮ್ಯಾಂಗ ಗಾಡಿ ಒಂದು ತೊಗೊಂಡಿವಿ. ಮಾಡಿ ಪುಲ್ಕೇಶಿದ ಮೂರ್ತಿ ತೊಗೊಂಡಿವಿ. ಈಗ ಫುಲ್ ಜಿಂಗ್ ಒಳಗೆ ಇಟ್ಕೊಂಡು ಹೋಗ್ಬೇಕೀಗ. ಡ್ರೈವ್ ಈ ಸದ್ದು ನಾವು ಅದೀವಿ ಎರಗಟ್ಟೆ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ಲೈಟ್ ತೊಗೋಬೇಕಿತ್ತು, ಮುದೋಳದಾಗ ಲೈಟ್ ಸಿಗಲ್ಲ. ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡಿ ಗಾಡಿನ. ಅಲ್ಲಿ ಅಂಗಡಿಯಾಗ ಲೈಟ್ ಹೊಂದ್ಕೊಡಕತ್ತಾರ. ನಮ್ಗೆ ಲೈಟ್ ಅವಶ್ಯಕತೆ ಇಲ್ಲ. ನಮ್ಮ ಗಾಡಿ ಮಾಡಿಸ್ಬೇಕಂತ ಇನ್ನು ಲೇಟ್. ಬರೀ ಬಂಪರಿಂದ ಅಷ್ಟೇ ಮೆಟೀರಿಯಲ್ ತರಕ್ಕೆ ಹೊಂಟಿವಿ. ಈಗ ಮುದೋಳಕ್ಕೆ ಗ್ಯಾರೇಜಿನ ಸಾಮಾನು ತರಬೇಕು. ನನ್ನ ಒಟ್ಟ ಚಾನಲ್ ಅವ. ಇಲ್ಲಿ ಟೂಲ್ ಬಾಕ್ಸ್ ಇಟ್ಟಾರ, ಅದಾವ, ಆಟ ಅದಾವ, ಟೂಲ್ ಬಾಕ್ಸ್ ಕಂಬ ನೋಡಿಲ್ಲ ಫುಲ್ ಕಲೆಕ್ಷನ್ ಇಲ್ಲ. ಚಾನಲ್ ಟೂಲ್ ಬಾಕ್ಸ್ ನೋಡ್ರಿ. ಇಲ್ಲೇ ಮೆಟೀರಿಯಲ್ ತೊಗೊಂಡು ನಾವು ಈ ಸ್ಟೇರಿಂಗ್ ಅವ. ಇಲ್ಲೇ ಸಿಗ್ತಿದ್ವಿ ಎಲ್ಲ ಸಾಮಾನು. ತಿಂಡಿಗೆ ಅದು ಮುದೋಳಕ್ಕೆ ಯಾಕೆ ಹೋಗಿರನ್ನ ಅಂತ ಪ್ರಶ್ನೆ ಬರ್ತಾವಲ್ಲ ನಿಮ್ಗೆ, ಅದಕ್ಕೆ ಉತ್ತರ ಕೊಡ್ತೇನೆ. ಬನ್ನಿ, ಮುದೋಳಕ್ಕೆ ಹೋಗಿ ಯಾಕೆ ಸಾಮಾನು ತಂದ್ವಿ ಅನ್ನೋದು. ನೀವು ಈಗ ನೋಡಕತ್ತಲ್ಲ, ಇದು 8 ಇಂಚ್ ಚಾನಲ್, 3 ಇಂಚ್ ಪಟ್ಟಿ. ಇದ್ರ ಉದ್ದ ತೋರಿಸ್ತೀನಿ ಬರ್ರಿ ನಿಮ್ಗೆ. ಟೇಪ್ ಹಿಡ್ದ ನೋಡಿ. ಇದೇನೈತೆ ನೋಡ ನಾರ್ಮಲ್ ಬಂಪರ್. ಇಲ್ಲೇ ಮುಂಡ್ರಿಗೆ ಸಿಗೋದು. ಇದು ಚಾನಲ್ 5 ಫೂಟ್ ಅಂದ್ರೆ 64 ಇಂಚ್ ಐತಿ. ಇದು 64 ಇಂಚ್ ನಾರ್ಮಲ್ ಚಾನಲ್. ಇಲ್ಲಿ ಐತಿ ನೋಡಿ, ನಾವು ತಂದಿದ್ದು ಮುದೋಳದಾಗಿದ್ದ ಚಾನಲ್. ಇದು ಎಷ್ಟು ಉದ್ದ ಐತಿ ನೋಡ್ರಿ. ಆತ 66.5 ಇಂಚ್ ಉದ್ದ ಐತಿ. ಇದ್ರಾಗ ಒಂದು ಲೆಂತ್ ಚಾನಲ್ ಏನಿರ್ತಲ್ಲ, ಇದ್ರಾಗ 4 ಪೀಸ್ ಮಾಡಿರ್ತಾರೆ ಮುಂಡ್ರಿಗೆ. ಮುದೋಳದಾಗ ಈ 1 ಲೆಂತ್ ಚಾನಲ್ ಇರ್ತದೆ, ಅದ್ರಾಗ 3 ಪೀಸ್ ಮಾಡಿರ್ತಾರೆ. ನಮ್ಮ ಚಾನಲ್ಲಿಗೆ ಈ ಚಾನಲಿಗೆ ನಾರ್ಮಲ್ ಚಾನಲಿಗೆ ಭಾಳ ಫರಕ್ ಐತಿ. ಮತ್ತೇನೇನು ತಂದೀವಪ್ಪ ಮುದೋಳದಾಗಿದ್ದ ಅಂದ್ರೆ, ಇಲ್ಲ ನೋಡಿ ಗುಂಡು ತಂದೀವಿ 2 ನಮ್ಮ ಗಾಡಿಗೆ ಅಂತಂದು. ಈ ಒಂದೊಂದು ಗುಂಡು ಏನೈತಿಲ್ಲ 10 kg, ಹೆಚ್ಚು ಕಮ್ಮಿ 10 kg ವಜ್ಜೆ ಬರ್ತಾವೆ. ಶೋರೂಮ್ನಾಗಿದ್ದ ನಮ್ಗೆ ಟೋಟಲ್ 5 ಗಟ್ಟಿ ಬರ್ತಿದ್ವಿ ಫ್ರೀಯಾಗಿ. ಒಂದು 35 kgದು ಬೆಡ್ ಗಟ್ಟಿ ಬರ್ತಿತ್ತು. ಹೊಳ್ಳಿ 25 kg 4 ಹಿಡ್ಕೊಂಡು ಬಾಸ್ಕೆಟ್ ಇರ್ತಾರಲ್ಲ ಅಂತ ಗಟ್ಟಿ ಬರ್ತಾವೆ. ಅದು ಅಷ್ಟು ಹಾಕಿದ್ರು ಈಗ ನಮ್ಮ ಗಾಡಿಗೆ ನಮ್ಮ ಗೆಳನ ಗಟ್ಟಿ ಹಾಕಿವಿ. ಆದ್ರೂ ಮಕ ಎತ್ತೈತಿ. ನಮ್ಮ ಗಾಡಿ ಒಟ್ಟ ಮಕ ಎತ್ತಬಾರ್ದಪ್ಪ, ನೆಲ ಹಿಡಿದು ಹೋಗ್ಬೇಕು ಸುಮ್ಮನೆ ಅಂತಂದ್ರೆ 2 ಕ್ವಿಂಟಲ್ ಬೇಕಾಗಿತ್ತು. ಆನೆ ತಂದೀವಿ. ಆನೆಗೆ ಕೊಂಬು ಬಿಟ್ಟು ನಡೆಯಂಗಿಲ್ಲ, ದಂತನ ಆಗ್ಬೇಕು. ಹಾಗಾಗಿ ಇಷ್ಟಕೊಂಡ ಕಿಮ್ಮತ್ತಿನ ವಜ್ಜನ ಗಟ್ಟಿ ತೊಗೊಂಬಂದ್ವಿ. ಕೊಂಬು ಗಿಂಬೆಲ್ಲ ವಜ್ಜ ಭಾಳ ಹೆಚ್ಚು ಕಮ್ಮಿ 2 ಕ್ವಿಂಟಲ್ ಮಟ್ಟ ಬರುತ್ತೆ ನಮ್ಮ ಬಂಪರ್. ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದ್ರೆ ಹಿಂದೆ ಕಾಣುತ್ತೆ ನೋಡಿ, ನಿಶು ದೇಶವಾಲ್ ಬೈ ಅಂದ ಗಾಡಿಯಾಗಿತ್ತಲ್ಲ ಅಂತ ಸೇಮ್ ಸ್ಟೇರಿಂಗ್ 4,000 ರೂಪಾಯಿ ಕೊಡ್ತಂತೀವಿ. ಅದಕ್ಕೆ
ಅಲ್ಲಿ ಕಾಣತ್ತಲ್ಲ ಅದೊಂದು ಚಾನಲ್ 5.5 ಫೂಟಿಂದ ಒಂದು ಚಾನಲ್, ಇವೆರಡು ಕಂಬ, ಅವೆರಡು ದೊಡ್ಡ ಗುಂಡು, ಇದ್ರಾಗ ಒಂದು ಟೂಲ್ ಬಾಕ್ಸ್, ಮತ್ತು ಇದೊಂದು ಸ್ಟೇರಿಂಗ್. ಮತ್ತೇನು ಮಾಡ್ತೀವಪ್ಪ ಅಂದ್ರೆ ಮತ್ತೇನೇನು ಮಾಡ್ತೀವಿ ಅಂದ್ರೆ ಒಂದು 4 ಪೈಪ್ ಹಾಕಿ ಬೆಡ್ ಪೈಪ್ ಮಾಡ್ತೀವಿ. ಮುಕ್ಳರೆ ಹೆವಿ ಮಾಡ್ಬೇಕು ಗಾಡಿ ಸ್ವಲ್ಪ. ಈಗ ನಮ್ಗೆ ದುಡ್ಡಿಂದ ಅವಶ್ಯಕತೆ ಅನ್ನೋಕ್ಕಿಂತ ನಮ್ಮ ಹತ್ರ ರೊಕ್ಕ ಇಲ್ಲ, ಹಾಗಾಗಿ ಉದ್ರಿ ಬಿಡಕ್ಕೆ ಬಿಡಂಗಿಲ್ಲ. ನಾವು ರೊಕ್ಕ ಐತಿ ಅದೈತೆ ಅಂತಂದು, ರೊಕ್ಕ ಇದ್ರೆ ಐತೆ ಅಂತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಹಾಗಾಗಿ ಸದಾ ನಮ್ಮ ಹತ್ರ ರೊಕ್ಕ ಇಲ್ಲ, ಬಜೆಟ್ ಕಡಿಮೆ ಐತಿ, ಕಂತನ ಕಟ್ಟೋಕೆ. ಹಾಗಾಗಿ ಈಗ ಸದಾ ಸೇಫ್ಟಿಗೆ ನಮ್ಗೆ ಅವಶ್ಯಕತೆ ಎಷ್ಟೈತಪ್ಪ, ಬಂಪರಿಂದ ಒಂದು ಅವಶ್ಯಕತೆ ಐತಿ. ಬಂಪರ್ ತಂದೀನಿ, ಟೇಪ್ ತರೋದು ಬಿಟ್ಟು ಇದೊಂದು ಸ್ಟೇರಿಂಗ್ ತಂದೀನಿ ತಿಂಡಿ ಬಳಸಕ್ಕೆ. ಮತ್ತೆಲ್ಲರೂ ಕೇಳ್ಬೋದು ನೀವು ಬಂಪರ್ ಯಾವಾಗ ಹಾಕಿಸ್ತೀರಿ, ಬಂಪರ್ ಯಾವಾಗ ಹಾಕ್ತೀರಿ ಅಂತಂದು. ಈ ಸದ್ದ ಗಾಡಿ ದುಡ್ಯಾಕತ್ತೈತಿ, ಸೀಸನ್ ಆಗಲೇ ಮುಗಿದ ಮ್ಯಾಗ ಗಾಡಿ ಬಂದೈತಿ. ಆದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೆಲಸ ಸಿಗಾಕತೈತಿ. ನಾನು ಈಗ ಸದ್ದ ಏನು ಬಂಪರ್ ಹಾಕಂಗಿಲ್ಲ. ಜಲ್ದಿ ನೀವು ಇನ್ಸ್ಟಾಗ್ರಾಮ್ನಾಗ ತನಿಖೆ ಮಾಡಿರಿ. ಯೂಟ್ಯೂಬ್ ಒಳಗೆ 2000 ಸಬ್ಸ್ಕ್ರೈಬರ್ ಆಗ್ಬೇಕು. ಅಷ್ಟರೊಳಗೆ ಮಳೆ ಬೀಳುತ್ತೆ. ಒಂದು ಮಳೆ ಬಿದ್ದು ಎಲ್ಲ ಸುರ್ಪಾನ ಸುರ್ಪಾನ ಬಿತ್ತಕ್ಕೆ ಚಲೋ ಮಾಡ್ತೀವಲ್ಲ, ಆ ಟೈಮ್ದಾಗ ಗಾಡಿ ಖಾಲಿ ಇರ್ತೈತೆ ಮನ್ಯಾಗ. ಆ ಟೈಮ್ದಾಗ ಬಂಪರ್ ಹಾಕಿಸ್ಬೇಕಂತ ಅಂದ್ಕೊಂಡಿವಿ. ನೀವೆಲ್ಲರೂ ಏನಾರ ಜಲ್ದಿ ತನಿಖೆ ಯೂಟ್ಯೂಬ್ ಒಳಗೆ 2000 ಸಬ್ಸ್ಕ್ರೈಬರ್ ಏನಾರ ಜಲ್ದಿ ಕಂಪ್ಲೀಟ್ ಮಾಡ್ರೆ ಕೆಲಸ ಮಾಡೋದು ಬಿಟ್ಟು ಬಂಪರ್ ಹಾಕಿಸ್ತೀವಿ. ಆಟ ರಾತ್ರಿ ಪೂರ್ತಿ ಬಂಪರ್ ಕೆಲಸ ಮಾಡಲಿ, ಮುಂಜಾನೆ ಗಾಡಿ ರೂಟ್ ಹೋಗ್ಲಿ, ಎಲ್ಲ ನಿಮ್ಮ ಕೈಗೈತಿ. ಜಲ್ದಿ ವೀಡಿಯೋಸ್ ತೆಗೆದ್ರೆ ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ಫಾಲೋ ಮಾಡಿರಿ, ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲ ತಿಂಡಿ ಡ್ರೈವರ್ ಅಂತಂಬ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ತೊಗೊಂಡು ಬರ್ತೀವಿ ಅಂತ. ದಿಸ್ ಈಸ್ ಯುವರ್ ಬ್ರದರ್ UK Prince Farmer.